ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಅಭಿನಯದ ಮಾರ್ಕ್ ಸಿನಿಮಾ ಇಂದು ಅದ್ದೂರಿಯಾಗಿ ತೆರೆ ಕಂಡಿದೆ. ಸೊ ಸಾಕಷ್ಟು ಜನ ಕಿಚ್ಚನ ಅಭಿಮಾನಿಗಳೆಲ್ಲರೂ ಕೂಡ ಥಿಯೇಟರ್ ಅಂಗಳಕ್ಕೆ ಹೋಗಿ ಮಾರ್ಕ್ ಸಿನಿಮಾ ವೀಕ್ಷಣೆಯನ್ನ ಪಡ್ಕೊಂಡಿದ್ದಾರೆ. ಹಾಗೇನೆ ಇನ್ನೊಂದಷ್ಟು ಶೋಗಾಗಿ ಈಗಾಗಲೇ ಎಲ್ಲರೂ ಕೂಡ ಥಿಯೇಟರ್ ನತ್ತ ಸಾಕ್ತಾ ಇರುವಂತದ್ದು. ಇಲ್ಲಿ ವಿಶೇಷ ಅಭಿಮಾನಿ ಯಾಕಂತಂದ್ರೆ ಒಂದ್ ಕಡೆ ದಚ್ಚು, ಇನ್ನೊಂದ್ ಕಡೆ ಕಿಚ್ಚು, ಎರಡು ತೋಳನ್ನು ಕೂಡ ಇಬ್ಬರ ಅಣ್ಣಂದರಿಗೆ ಮುಡುಪಾಗಿಟ್ಟಿರುವಂತದ್ದು. ಸೊ ಅವರು ಹೇಳ್ತಾ ಹೋಗ್ತೀನಿ, ಯಾಕಂತಂದ್ರೆ ಅವರ ಅಭಿಮಾನ ಸಾಮಾನ್ಯವಾಗಿ ಯಾವುದೇ ಒಬ್ಬ ನಟನ ಮೇಲೆ ಇರುತ್ತೆ, ಪ್ರೀತಿ ಇರುತ್ತೆ. ಆದ್ರೆ ಇವರು ಒಂದ್ ಕಡೆ ಕಿಚ್ಚ, ಇನ್ನೊಂದ್ ಕಡೆ ದಚ್ಚು. ಒಂದ್ ಕಾಲದಲ್ಲಿ ಅಂಬರೀಷ್ ಅವರು ಮತ್ತೆ ನಮ್ಮ ವಿಷ್ಣುವರ್ಧನ್ ಅವರಿದ್ರು. ಆದ್ರೆ ಈಗಿನ ಒಂದು ಟ್ರೆಂಡ್ ತಕ್ಕಂಗೆ ಈಗಿನ ಒಂದು ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ಕಿಚ್ಚು ದಚ್ಚು ಒಂದು ಸ್ನೇಹ ಅಂತೂ ಸಾಕಷ್ಟು ಇನ್ಸ್ಪಿರೇಷನ್ ಆಗಿತ್ತು. ಸೊ ಈ ಒಂದು ಅಭಿಮಾನಿಯ ಮಾತು ಕೇಳ್ತಾ ಹೋಗೋಣ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಮೇಡಮ್. ಸಾಮಾನ್ಯವಾಗಿ ಒಬ್ಬ ನಟರ ಮೇಲೆ ಪ್ರೀತಿ ಇರುತ್ತೆ, ಬಟ್ ನೀವ್ ಒಂದ್ ಕಡೆ ದರ್ಶನ್ ಅವರು, ಇನ್ನೊಂದ್ ಕಡೆ ಸುದೀಪ್ ಅವರು. ಏನಕ್ಕೋಸ್ಕರ ಈ ಒಂದು ಪ್ರೀತಿ ಇಬ್ಬರ ಮೇಲೆ ಅಂತ? ನಮ್ ಕಡೆ ಹೇಳ್ತಾರೆ ಗಾದೆನ, ಒಂದ್ ಕಡೆಗೆ ಬೆಣ್ಣೆ ಒಂದ್ ಕಡೆಗೆ ಸುಣ್ಣ ಹಾಕ್ಬಾರ್ದು ಅಂತ ಹೇಳಿ. ಹಂಗಾಗಿ ನಾನು ಎರಡು ಕಡೆನೂ ಬೆಣ್ಣೆನೆ ಹಾಕೋಬಿಟ್ಟಿದೀನಿ ಅಂತ ಹೇಳಕ್ ಇಷ್ಟ ಪಡ್ತೀನಿ. ಯಾಕೆ ಕಿಚ್ಚ ಮತ್ತೆ ದಚ್ಚು ಅವರ ಟ್ಯಾಟೂವನ್ನೇ ನಿಮ್ಮ ಎರಡು ತೋಳುಗಳ ಮೇಲೆ ಹಾಕ್ಸ್ಕೋಬೇಕು ಅಂತ ಅನ್ನಿಸ್ತು ಅಂತ? ಯಾಕೆಂದ್ರೆ ಅವ್ರಿಬ್ರು ಫ್ರೆಂಡ್ಶಿಪ್ ಆ ರೀತಿ ಇದೆ, ಹಂಗಾಗಿ ನನ್ಗೆ ಅವ್ರಿಬ್ರು ಬೇಕು. ಯಾಕೆಂದ್ರೆ ನನ್ನ ಅಣ್ಣ ಕಿಚ್ಚ ಅಂತ ಹೇಳಿ ಹಾಕ್ಸ್ಕೊಂಡಿದೀನಿ. ಸುದೀಪ್ ಅವ್ರಿಗೆ ಅಣ್ಣನ್ ಸ್ಥಾನ ಕೊಟ್ಟಿದೀನಿ ನಾನು. ದರ್ಶನ್ ಸರ್ಗೆ ನಾನು ಫ್ಯಾನ್, ಬಿಗ್ ಫ್ಯಾನ್. ಹಾಗಾಗಿ ಇಬ್ರು ಫೋಟೋನು ಕೂಡ ನಾನು ಹಾಕ್ಸ್ಕೊಂಡಿದೀನಿ. ಸ್ನೇಹ, ಕಿಚ್ಚ ಸುದೀಪ್ ಅವರ ಮತ್ತೆ ದರ್ಶನ್ ಅವರ ಸ್ನೇಹದ ಬಗ್ಗೆ ಮಾತಾಡ್ತಾ ಇದ್ರೆ, ಒಂದ್ ಕಾಲದಲ್ಲಿ ಅಂಬರೀಷ್ ಅವರು ಮತ್ತೆ ವಿಷ್ಣುವರ್ಧನ್ ಅವರಿದ್ರು, ಈಗ ಇವರಿಬ್ರು. ಆದ್ರೂ ಕೂಡ ಅವರಿಬ್ಬರ ಸ್ನೇಹದ ಮಧ್ಯೆ ಯಾರೋ ಒಂದಷ್ಟು ಜನ ತಂದಿಕ್ಕಿದಾರೋ ಏನಾಗಿದೆಯೋ ಗೊತ್ತಿಲ್ಲ ನಮ್ಗೆ. ಅವರು ಒಂದಾಗ್ಬೇಕು ಅಂತ ಸಾಕಷ್ಟು ಜನ ವೇಟ್ ಮಾಡ್ತಿದಾರೆ, ಏನ್ ಹೇಳ್ತೀರಾ? ನಾನು ಕೂಡ ಅದೇ ಹೇಳಿದೀನಿ, ಡೆವಿಲ್ ಮೂವಿ ರಿಲೀಸ್ ಅಲ್ಲಿ ಬಂದು ಕೂಡ ಅದೇ ಹೇಳಿದೀನಿ. ಮತ್ತೊಮ್ಮೆ ಇಬ್ರು ಕೂಡ ಒಂದೇ ತೆರೆ ಮೇಲೆ ನೋಡ್ಬೇಕು ಅನ್ನೋದು ನನ್ನ ಆಸೆ. ಪ್ರೇಕ್ಷಕರ ಆಸೆಲು ಕೂಡ ದಯಮಾಡಿ ಮತ್ತೊಮ್ಮೆ ಇಬ್ರು ಮಾತಾಡಿ, ಏನೇ ಕಷ್ಟ ಬರ್ಲಿ ಏನೇ ಆಗ್ಲಿ ದಯವಿಟ್ಟು ಒಬ್ರಿಗೊಬ್ರು ಬಿಟ್ಕೊಡ್ಬೇಡಿ ನೀವಿಬ್ರು. ದರ್ಶನ್ ಸರ್ ಹಾಗೆ ಕಿಚ್ಚ ಸುದೀಪಣ್ಣ ಮತ್ತೆ ನಿಮ್ಮನ್ನೆಲ್ಲ ನಾವು ನೋಡ್ಬೇಕು ಅಂತ ಹೇಳಿ ನಮ್ಮ ಆಸೆ. ದಯವಿಟ್ಟು ನೀವಿಬ್ರು ಮತ್ತೆ ಮೂವಿ ಮಾಡಿ. ಈಗ ಫ್ಯಾನ್ ವಾರ್ ಅಂತೂ ಶುರುವಾಗಿದೆ. ಮೊನ್ನೆ ಪೈರಸಿ ಆಗಿತ್ತು ಅಂತ ಹೇಳ್ಬಿಟ್ಟು ಪೈರಸಿ ವಿರುದ್ಧ ಮಾತಾಡ್ತಾ ಇದ್ರೆ ಅದು ಬೇರೆ ತರ ಪೋಟ್ರೆ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಪೋಟ್ರೆ ಮಾಡ್ತಾ ಇರೋರು ಬೇರೆ ಜನ. ಯಾವ್ದೇ ಕಾರಣಕ್ಕೂ ಅಣ್ಣ ಅವರು ಯಾವ ತರ ಹೇಳಿಲ್ಲ, ಪೈರಸಿ ಬಗ್ಗೆನೆ ಮಾತಾಡಿರೋದು. ಪೈರಸಿ ಅಂತಾನೆ ತಿಳ್ಕೊಬೇಕು ಹೊರತು ಬೇರೆ ತರ ಟಾಂಗ್ ಕೊಟ್ರು ಅಂತೆಲ್ಲ ತಿಳ್ಕೊಬಾರ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಈ ದಚ್ಚು ಮತ್ತೆ ಕಿಚ್ಚ ಅವರ ಒಂದು ಸ್ನೇಹದ ಬಗ್ಗೆ ಅವರು ತಂದಿಕ್ಕಿದ್ದಾರೆ ಅನ್ನುವಂಥದ್ದಾಗಿರ್ಬೋದು, ಮತ್ತಷ್ಟು ಒಂದು ವಲ್ಗರ್ ಕಮೆಂಟ್ಸ್ ಅನ್ನ ಹಾಕ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ಫ್ಯಾನ್ಸ್ ಅನ್ನೋದ್ ಏನಿರ್ತಾರೆ, ಅವ್ರ ಕಡೆ ಇವ್ರ ಕಡೆ ಫ್ಯಾನ್ಸ್ಗಳು ಕೆಟ್ಟದಾಗಿ ಮೆಸೇಜ್ಗಳನ್ನ ಹಾಕ್ತಾ ಇದಾರೆ ವಿಜಯಲಕ್ಷ್ಮಿ ಮೇಡಮ್ಗೆ. ಅದ್ರಲ್ಲೂ ಸುದೀಪ್ ಅಣ್ಣನ್ ಫೋಟೋ ಹಾಕೊಂಡೆ ಮೆಸೇಜ್ ಹಾಕ್ತಾ ಇದೀರಲ್ಲ, ನಿಜ ನೀವೆಲ್ಲ ನಿಮ್ಮ ಅಪ್ಪಂಗೆ ಹುಟ್ಟಿದೀರಾ ಅಂತ ಕೇಳ್ಬೇಕು. ಯಾಕೆಂದ್ರೆ ನಿಮ್ಗೆ ಏನಾರ ಅಂತ ತಾಕತ್ತು ಅನ್ನೋದಿದ್ರೆ ನಿಮ್ ಫೋಟೋ ಹಾಕೊಂಡು ನಿಮ್ಮ ಹೆಸರು ಹಾಕೊಂಡು ಕೆಟ್ಟ ಕಮೆಂಟ್ ಹಾಕಿ ನಾನು ಹಾಕಿ ಅಂತ ಹೇಳಿ ಬಂದ್ಬಿಟ್ಟು ನಿಂತ್ಕೊಂಡು ಯಾವ್ದಾರ ಮೀಡಿಯಾ ಮುಂದೆಗಡೆ ಮಾತಾಡಿ, ಆಮೇಲೆ ಅವರ ನೀವ ಅನ್ನೋದನ್ನ ಫೇಸ್ ಮಾಡ್ತಾರೆ ಅಷ್ಟೇ. ಯಾಕೆಂದ್ರೆ ಒಬ್ರು ಒಂದು ಒಳ್ಳೆ ನಟನ ಹೆಸರನ್ನ ಹಾಳು ಮಾಡೋದಿಕ್ಕೆ ಇವ್ರೊಂದ್ ಫೋಟೋ ಹಾಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟು ವಲ್ಗರವಾಗಿ ಯಾವ್ದೇ ಹೆಣ್ಮಕ್ಳಿಗಾಗ್ಲಿ ಯಾವ್ದೇ ನಟ ನಟಿಯರ್ಗಾಗ್ಲಿ ಕೆಟ್ಟದಾಗ ಮೆಸೇಜ್ ಹಾಕ್ಬಾರ್ದು ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ. ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೆಂಡಿಂಗ್ ಅನ್ನ ಇಡ್ತೀರಾ, ಬಿಕಾಸ್ ಯಾಕಂತಂದ್ರೆ ಪ್ರತಿಯೊಂದು ವಿಚಾರವನ್ನು ನೀವು ತುಂಬಾ ಸೂಕ್ಷ್ಮವಾಗಿ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲೂ ಕೂಡ ನಿಮ್ಗೂ ಕಮೆಂಟ್ಸ್ ಅಂತೂ ಬಂದೇ ಬರುತ್ತೆ. ಸೊ ನೀವು ಕೂಡ ಹೆಣ್ಣು, ವಿಜಯಲಕ್ಷ್ಮಿ ಅವರು ಕೂಡ ಒಂದು ಹೆಣ್ಣು, ಅಂತ ಒಂದು ಹೆಣ್ಣಿಗೆ ನೀವು ಸಪೋರ್ಟಿವ್ ಆಗಿ ನಿಂತಿದ್ದೀರಾ. ಸೊ ಏನ್ ಹೇಳ್ತೀರಾ, ಈ ತರ ನಿಮ್ಗೂ ಕಮೆಂಟ್ಸ್ ಬಂದಿದ್ಯಾ? ಏನು ಹೆಂಗೆ? ಬೇಕಾದಷ್ಟು ಕಮೆಂಟ್ ಬಂದಿದೆ, ಅವೆಲ್ಲ ಹೇಳಕ್ಕೂ ಕೂಡ ಆಗಲ್ಲ. ನಮ್ಮ ಮನೇಲಿ ಆ ಕಮೆಂಟ್ಸ್ ನೋಡೇನೆ ನೀನ್ ಇನ್ಸ್ಟಾನೇ ಯೂಸ್ ಮಾಡ್ಬೇಡ, ನೀನ್ ಸೋಷಿಯಲ್ ಮೀಡಿಯಾನೇ ಬೇಡ ನಿನ್ಗೆ ಅಂತ ಹೇಳಿ ತುಂಬಾ ಸಲ ಗಲಾಟೆ ಆದದ್ದು ಉಂಟು, ತುಂಬಾ ಸಲ ಹತ್ಕೊಂಡ್ ಕೂತಿರೋದು ಉಂಟು. ಬಟ್ ನಾವು ಬಂಡ ಧೈರ್ಯದವರು, ಮಂಡ್ಯದವರು ಅಂದ್ಮೇಲೆ ಗೊತ್ತಲ್ವಾ, ಬಂಡ ಧೈರ್ಯ ನಾವ ನೋಡೇ ಬಿಡೋಣ ಅಂತ ನಿಂತ್ಕೊಂಡಿದೀನಿ. ಈಗ ಫ್ಯಾನ್ಸ್ ವಾರ್ ಮಾಡ್ತಿದ್ದಾರೆ, ನಡೀತಿದೆಯೋ ಅಲ್ವಾ ಗೊತ್ತಿಲ್ಲ, ಬಟ್ ಪೋಟ್ರೆ ಅಂತೂ ಆಗ್ತಾ ಇದೆ. ಅಭಿಮಾನಿಗಳಿಗೆ ಒಂದ್ ಕಡೆ ಸುದೀಪ್ ಅವರ ಅಭಿಮಾನಿಗಳಿಗೆ, ಮತ್ತೊಂದ್ ಕಡೆ ದರ್ಶನ್ ಅವರ ಅಭಿಮಾನಿಗಳು, ಯಾರು ಕೂಡ ನಿಜವಾದ ಅಭಿಮಾನಿಗಳು ಮಾಡೋದಿಲ್ಲ. ಈ ತರ ಮಾಡ್ತಿರೋಂತವ್ರಿಗೆ ಏನ್ ವಾರ್ನಿಂಗ್ ಕೊಡ್ತೀರಾ? ವಾರ್ನಿಂಗ್ ಏನಂತ ಹೇಳ್ಬೇಕು ಅಂತ ಹೇಳಿದ್ರೆ, ಮೆಟ್ ತಗೊಂಡ್ ಹೊಡಿತೀನಿ, ನಾನೇ ಹೊಡಿತೀನಿ ಪರ್ಸನಲ್ ಆಗಿ. ಯಾವ ಹೀರೋನು ಕೂಡ ಬಂದ್ ಹೊಡಿಯಲ್ಲ, ಯಾವ ಹೀರೋಯಿನ್ ಹೆಂಡ್ತಿನೂ ಕೂಡ ಬಂದ್ ಹೊಡಿಯಲ್ಲ, ಹೀರೋಯಿನ್ ಯಾರೇ ಬಂದ್ ಹೊಡಿಯಲ್ಲ. ನನಗ್ ಮಾತ್ರ ಸಿಗಾಕೊಂಡ್ರೆ ಕೆಟ್ಟದಾಗ ಮೆಸೇಜ್ ಹಾಕೋನು ಮೆಟ್ಟಲ್ಲೇ ಹೊಡೆದ್ ಬುದ್ಧಿ ಕಲ್ಸೋದು ನಾನು 100% ಪಕ್ಕ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ನಟ ನಟಿಯರ್ ಫೋಟೋ ಹಾಕೊಂಡು ನೀವುಗಳು ಮೆಸೇಜ್ ಹಾಕ್ತಿರಲ್ಲ ಕೆಟ್ಟದಾಗಿ, ನಿಜ ನೀವು ನಿಮ್ಮ ಅಪ್ಪ ಅಮ್ಮಂಗೆ ಹುಟ್ಟಿರ್ತೀರಾ ಅಂತ ಕೇಳ್ತೀನಿ ನಾನು ಅವ್ರನ್ನ. ಈಗ ಅವರು ಪೈರಸಿ ವಿರುದ್ಧ ಮಾತಾಡಿದ್ರು, ಇವರು ಯಾವ್ದೋ ಒಂದು ವೇದಿಕೆ ಮೇಲೆ ಮಾತಾಡಿದ್ರು, ಅದು ಅವ್ರಿಗೆ ಮಾತಾಡಿದಾರೆ, ಇವ್ರಿಗೆ ಮಾತಾಡಿದಾರೆ ಅಂತ ಹೇಳ್ಬಿಟ್ಟು ತಂದಿಕ್ ತಮಾಷೆ ನೋಡುವಂತವ್ರಿಗೆ ಏನು? ತಂದಿಕ್ಕಿ ತಮಾಷೆ ನೋಡ್ತಾ ಇರೋದು ಯಾರೋ ಹಾಕ್ದೇ ಇರೋರು ಮೂರನೇ ವ್ಯಕ್ತಿಗಳು ಅಂತ ಹೇಳ್ಬೇಕಾಗತ್ತೆ. ಯಾವ್ದೇ ಕಾರಣಕ್ಕೂ ದರ್ಶನ್ ಸರ್ ಫ್ಯಾನ್ ಆಗಿರ್ಬೋದು, ಸುದೀಪ್ ಸರ್ ಫ್ಯಾನ್ ಆಗಿರ್ಬೋದು, ಯಾವತ್ತೂ ಜಗಳ ಮಾಡ್ಕೊಳಲ್ಲ.
ಅವ್ರವ್ರ ಅಭಿಮಾನಿ ಮನ್ಸಲ್ಲಿ ಎಷ್ಟು ಅಭಿಮಾನ ಇಟ್ಟಿರ್ತಾರೆ ಅವ್ರು ಅಷ್ಟೇ ಲೆವೆಲ್ಗೆ ಎತ್ತಿಟ್ಟಿರ್ತಾರೆ ಅವ್ರನ್ನ ಅಂತೇಳಿ ನಾನು ಹೇಳ್ತೀನಿ. ಈ ಬೇಡದಿರುವಂತ ಕಸ ಕಡ್ಡಿಗಳು ಅನ್ನೋದು ಏನಿರುತ್ತೆ ಅಂತವ್ರುಗಳು ಮಾಡ್ತಾ ಇರ್ತಾರೆ. ಅಂತವ್ರುಗಳು ಬಾಳ ಕಟ್ ಮಾಡ್ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಸ್ಟ್ ಟ್ರೆಂಡಿಂಗ್ ವಿಡಿಯೋಸ್ಗಳು ಎಲ್ಲೆಲ್ಲಿ ಓಡ್ತಾ ಇರುತ್ತೆ, ಕೆಟ್ಟದಾಗ ಮೆಸೇಜ್ ಹಾಕ್ತಾರಲ್ಲ ಅವ್ರ ಐಡಿನ ಬ್ಲಾಕ್ ಮಾಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಫೈನಲಿ ಕನ್ನಡಿಗರಿಗೆ ಏನ್ ಹೇಳ್ತೀರಾ ಅಂತ? ಕನ್ನಡಿಗರಿಗೆ ಎಲ್ಲಾರ್ಗುನು ಬಂದು ನಮ್ಮ ಅಣ್ಣನ್ ಮೂವಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ ಕಿಚ್ಚ ಅಣ್ಣದು ಎಲ್ಲ ನಮ್ ಕನ್ನಡ ಸ್ಯಾಂಡಲ್ವುಡ್ ಅಲ್ಲಿ ಯಾವ್ದೇ ಮೂವಿ ಬಂದ್ರು ಎಲ್ಲಾರ್ಗು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮೇಡಮ್, ಒಳ್ಳೇದಾಗಿ. ಥ್ಯಾಂಕ್ ಯು. ಇದಾಗಿತ್ತು ಕಿಚ್ಚ ಮತ್ತೆ ದಚ್ಚು ಅವರ ಅಭಿಮಾನಿಯ ಮಾತು. ಕ್ಯಾಮರಾ ಪರ್ಸನ್ ದಿನೇಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.